ಬಾಯ್ ನ್ಯೂಸ್ಗೆ ಸ್ವಾಗತ. ನನ್ನ ಹೆಸರು ಲಕ್ಷ್ಮಿ ಅಂತ, ಜಂಗಮಕೋಟೆ ಹೋಬಳಿ, ಶಿಡ್ಲಘಟ್ಟ ತಾಲೂಕು, ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ವಾಸವಾಗಿರ್ತೀನಿ. ನಮ್ಮ ಯಜಮಾನ್ರ ಹೆಸರು ಲಕ್ಷ್ಮೀನಾರಾಯಣ ಅಂತ. ನನಗೆ ಹಿಂಗೆ ನಮ್ಮ ಸುಖ ಸಂಸಾರ ನೆಮ್ಮದಿಯಾಗಿ ಮಾಡ್ಕೊಂಡು ಹೋಗ್ತಾ ಇರ್ತೀರಿ. ಹಿಂಗೆ ಕೋರ್ಟ್ ವಿಚಾರವಾಗಿ ನಾನು ಬೆಂಗಳೂರು ಕೇಸ್ ಹಾಕಿರ್ತೀನಿ. ಬೆಂಗಳೂರು ಸಿವಿಲ್ ಸಿಟಿ ಕೋರ್ಟಲ್ಲಿ ಕೇಸ್ ಹಾಕಿರ್ಬೇಕಾದ್ರೆ ನಮ್ಮ ಚಿಕ್ಕಮ್ಮ ಮನೆಗೆ ಹೋಗಬೇಕಾದ್ರೆ ನಮ್ಮ ಚಿಕ್ಕಮ್ಮನ ಸ್ನೇಹಿತನಾದ ರಮೇಶ್ ಎನ್ನುವರು ನನಗೆ ಪರಿಚಯ ಆಗಿರ್ತಾರೆ. ಪರಿಚಯ ಆಗಿ ಹಿಂಗೆ ನನ್ನ ಕಾಫಿ ಕುಡಿಯೋಣ ಬಾ ಅಂತೇಳಿ ಅವರ ಮನೆಯಾದ ಮಹದೇಶ್ವರ ನಗರಕ್ಕೆ ಕರ್ಕೊಂಡು ಹೋಗ್ಬಿಟ್ಟು ಅದರಲ್ಲಿ ಜ್ಯೂಸ್ ಕೊಟ್ಬಿಟ್ಟು ಜ್ಯೂಸಲ್ಲಿ ಮತ್ತೆ ಬರುವ ಔಷಧಿ ಕೊಟ್ಬಿಟ್ಟು ನನಗೇನಾಗುತ್ತೆ ಗೊತ್ತಿಲ್ಲ, ಪ್ರಜ್ಞೆ ತಪ್ಪಿ ಬಿದ್ದೋಗ್ತೀನಿ. ಆ ಪ್ರಜ್ಞೆ ತಪ್ಪಿ ಆದಾಗ ನನಗೆ ಅಂದರೆ ಅಶ್ಲೀಲ ವಿಡಿಯೋ, ಅಂದರೆ ನನ್ನ ಮೇಲಿರೋ ಬಟ್ಟೆ ಒಂಚೂರು ಇಲ್ದಿರ ಆ ವಿಡಿಯೋನ ಮಾಡ್ಕೊಂಡ್ಬಿಟ್ಟು ಆವಾಗಿಂದ ನನಗೆ ಪದೇ ಪದೇ ಬ್ಲ್ಯಾಕ್ ಮೇಲ್ ಮಾಡೋದು, ಅವನ ಹತ್ರ ಕರೆಸ್ಕೊಳೋದು, ನಿನ್ನ ಹತ್ರ ಏನು ದುಡ್ಡಿದೆ ತಗೋಬಾ ಅನ್ನೋದು, ನನ್ನ ಒಡವೆ ಎತ್ಕೊಂಡೋಗಿ ತಗೋಬಾ, ಇಲ್ಲಾಂದರೆ ನಿನ್ನ ಗಂಡನ್ನ ನಿನ್ನ ಮಗನ್ನ ಸಾಯಿಸ್ತೀನಿ ಅಂತ ಬೆದರಿಕೆ ಹಾಕೋದು, ಇದೆಲ್ಲ ಮಾಡ್ತಾ ಇರ್ತಾನೆ. ಇದು ವಿಚಾರ ನಾನು ನಿನ್ನ ಗಂಡನಿಗೂ ಹೇಳ್ಬಾರ್ದು, ನಿನ್ನ ಸಂಬಂಧಿಕರಿಗೂ ಹೇಳ್ಬಾರ್ದು, ಸ್ಟೇಷನಲ್ಲಿ ಪೊಲೀಸ್ ಕಂಪ್ಲೇಂಟು ಕೊಡಬಾರ್ದು. ಇದೆಲ್ಲ ನೀನು ಮಾಡಿದ್ರೆ ಈ ವಿಡಿಯೋನ ವೈರಲ್ ಮಾಡ್ತೀನಿ, ಫೇಸ್ಬುಕ್ಗೆ ಹಾಕ್ತೀನಿ, ಯೂಟ್ಯೂಬ್ಗೆ ಹಾಕ್ತೀನಿ, ಇನ್ಸ್ಟಾಗ್ರಾಮ್ಗೆ ಹಾಕ್ತೀನಿ, ಪ್ರಪಂಚ ಎಲ್ಲ ನೀನು ಈ ಬೆತ್ತಲೆ ವಿಡಿಯೋನ ನೋಡಬೇಕು. ಆವಾಗ ನೀನು ಬದುಕಿರಬಾರ್ದು, ಸಾಯಲೂಬಾರ್ದು ಅಂಥ ಪರಿಸ್ಥಿತಿ ತಂದಿಟ್ಬಿಡ್ತೀನಿ ನಿನಗೆ ಅಂತ ತುಂಬ ಬೆದರಿಸಿ ಮಾಡ್ತಾನೆ ಇರ್ತಾನೆ ಸರ್. ಸುಮಾರು ಇದೆಲ್ಲ 1 ವರ್ಷದಿಂದ ನಡೀತಾನೆ ಇರುತ್ತೆ ಸರ್. ನನ್ನ ಗಂಡನ ಜೊತೆ ನೆಮ್ಮದಿಯಾಗಿರೋಕ್ಕೂ ಬಿಡಲ್ಲ. ಬಿಡ್ದಿರ ಫೋನ್ ಮಾಡೋದು, ನೀನು ಇವಾಗ ಬರಲೇಬೇಕು, ಇಲ್ಲಾಂದರೆ ವೈರಲ್ ಮಾಡ್ತಾಯಿದ್ದೀನಿ ವಿಡಿಯೋ ಅನ್ನೋದು, ನೀನು ಬರಬೇಕಾದ್ರೆ ಇಷ್ಟು ದುಡ್ಡು ತೊಗೊಂಬಾ, ನಿನ್ನ ಹತ್ರ ಏನು ಒಡವೆ ಇದೆ ಅದನ್ನೆಲ್ಲ ತೊಗೊಬಾ ಅನ್ನೋದು, ಕರೆಸ್ಕೊಳೋದು, ಮತ್ತು ನನಗೆ ಸಿಗರೇಟ್ ಕೊಡಿಸೋದು, ಮದ್ಯಪಾನ ಕುಡಿಸೋದು, ಅದರಲ್ಲೆಲ್ಲ ಏನೇನು ಕೊಡ್ತಾಯಿದ್ದೋ ಗೊತ್ತಿಲ್ಲ. ಅವನು ಹೇಳ್ದಂಗೆ ನಾನು ಕೇಳಬೇಕಿತ್ತು. ಆ ಪರಿಸ್ಥಿತಿಯಲ್ಲಿ ನನಗೇನು ಮಾಡೋಕ್ಕಾಗಿಲ್ಲ ಸರ್. ಏನೇನು ಕೊಟ್ಟಿದ್ದೀರ ಅವ್ರಿಗೆ? ಅದೇ ಸರ್, ಅವ್ನು ಹೇಳ್ದಂಗೆ ಕೇಳಬೇಕಿತ್ತು. ಅವನೇ ಹೆಂಗೆ ಮಾಡು ಅಂದರೆ ಹಂಗೆ ಮಾಡಬೇಕಿತ್ತು. ಇಲ್ಲ ಅಂದರೆ ನೋಡು ಈ ವಿಡಿಯೋ ಇಲ್ಲೇ ಇದೆ ಅಂತ ಹೇಳ್ಬಿಟ್ಟು ನಾನು ಅವನ ಜೊತೆ ಈ ಥರ ಲೈಂಗಿಕ ಕ್ರಿಯೆಯಲ್ಲಿ ಭಾಗಿಯಾಗಿಲ್ಲ ಅಂದರೆ ಇವಾಗೇ ನಾನು ವಿಡಿಯೋನ ಸೆಂಡ್ ಮಾಡೋಕ್ಕೆ ಹೇಳ್ಬಿಡ್ತೀನಿ ಅಂಥೇಳಿ ಬ್ಲಾಕ್ ಮೇಲ್ ಮಾಡಿ ಪದೇ ನನ್ನ ಲೈಂಗಿಕ ದೌರ್ಜನ್ಯ ಮಾಡ್ತಾನೆ ಇದ್ದ ಸರ್. ಅವ್ನಿಗೆ ಒಪ್ಕೊಂಡಿಲ್ಲ ಅಂದರೆ ಇವಾಗೇ ವಿಡಿಯೋ ವೈರಲ್ ಮಾಡ್ತೀನಿ ಅಂತ ಬೆದರಿಸೋದ್ರಿಂದ ನಾನು ಅವನಿಗೆ ಸಹಕರಿಸಿ ಅವನು ಹೇಳ್ದಂಗೆಲ್ಲ ಕೇಳಿಕೊಂಡು ಅವನಿಚ್ಛೆಗೆ ಇಷ್ಟೊಂದು ನಾನು ನಡ್ಕೊತಾ ಇದ್ದೆ. ನನ್ನ ಗಂಡ, ನನ್ನ ಮಗು, ಅವ್ರ ಪ್ರಾಣ ನನಗೆ ಬೇಕಾಗಿತ್ತು, ಅವರು ಉಳ್ಕೋಬೇಕಿತ್ತು. ಅವನು ಇದೆಲ್ಲ ನನ್ನ ಗಂಡನಿಗೆ ಇದುವರೆಗೂ ಗೊತ್ತಿಲ್ಲ ಸರ್. ಇಷ್ಟೆಲ್ಲ ಮತ್ತು ನನ್ನ ಗಂಡನ ಜೊತೆ ಸಂಸಾರ ಮಾಡ್ಕೊಂಡಿದ್ದೆ, ಮತ್ತು 2 ಮಕ್ಕಳಿಗೆ ತಾಯಿನೂ ಆಗಿದ್ದೆ. ಅವರೇ ಮತ್ತೆ ಮನೆಗೆ ವೆಂಕಟಾಪುರಕ್ಕೆ ಬಂದು ಆ ವಿಡಿಯೋನ ತೋರಿಸಿ ಭಯಪಡಿಸಿ ನೀನು ನನ್ನ ಜೊತೆ ಬರಬೇಕು ಅಂದ. ನಾನು ಬರಲ್ಲ ಅಂದಿದ್ದಕ್ಕೆ ನಾನು ಪ್ರೆಗ್ನೆಂಟ್ ಆಗಿರ್ತೀನಿ, ಹೊಟ್ಟೆಗೊದ್ದು ಆ ಮಕ್ಕಳು ಹೊಟ್ಟೆ ನೋವು ಬಂದು ಆ ಮಕ್ಕಳು ಸಾವು ಅವನೇ ಕಾರಣ ಆಗ್ತಾನೆ ಸರ್. ಇದೆಲ್ಲ ಇಷ್ಟೆಲ್ಲ ಆಗಿ ನನ್ನ ಮಕ್ಕಳನ್ನೆಲ್ಲ ಕಳ್ಕೊಂಡ್ಮೇಲೆ ಮತ್ತು ಸೋಮವಾರ ಕಳ್ಕೊಂಡ್ಮೇಲೆ ಮತ್ತೆ ಫೋನ್ ಮಾಡ್ತಾನೆ. ಇದೆಲ್ಲ ಆಗಿ 1 ತಿಂಗಳಿಗೆ ನೀನು ಮಕ್ಕಳು ಅಬಾರ್ಷನ್ ಆಗಿ ಸತ್ತೋಗ್ತಾರೆ ಸರ್. ಹೊಟ್ಟೆಗೊದ್ದು ಹೋಗ್ಬಿಡ್ತಾನೆ ನಾನು ಬರಲ್ಲ ಅಂದಿದ್ದಕ್ಕೆ. ಇದೆಲ್ಲ ಆಗಿ 1 ತಿಂಗಳಾಗುತ್ತೆ. 1 ತಿಂಗಳಾದ್ಮೇಲೆ ನಾನು ಸುಮ್ಮನೆ ಇರಬೇಕಾದ್ರೆ ಮೊನ್ನೆ ಸೋಮವಾರ 1/6/2026 ಮನೆ ಹತ್ರನೇ ಬಂದು ಕಾರಲ್ಲಿ ಕರ್ಕೊಂಡು ಹೋಗ್ಬಿಟ್ಟು ಇಲ್ಲೇ ವೆಂಕಟಾಪುರಕ್ಕೆ ಬಂದು ಕಾರಲ್ಲಿ ಕರ್ಕೊಂಡು ಹೋಗ್ಬಿಟ್ಟು ಹೊಡೆದು ಬಡ್ದು ಅಲ್ಲಿ ಒಡವೆ, ನನ್ನ ಹತ್ರ ದುಡ್ಡು ಎಲ್ಲ ಕಿತ್ಕೊಂಡ್ಬಿಟ್ಟು ಮೆಜೆಸ್ಟಿಕ್ಕಲ್ಲಿ ಬಿಟ್ಟು ಹೊಟ್ಟೋಗ್ಬಿಡ್ತಾನೆ ಸರ್. ಹೋಗ್ಬೇಕಾದ್ರೆ ಆಮೇಲೆ ನಾನು ಮತ್ತೆ ಅವನಿಗೆ ಕಾಲ್ ಮಾಡ್ತೀನಿ, ಈ ಥರ ನೀನು ನನ್ನ ಒಡವೆ ದುಡ್ಡು ಕಿತ್ಕೊಂಡೋಗಿದ್ಯಾ, ನನಗೆ ಕೊಟ್ಬಿಡು ಅಂದಿದ್ದು. ಈ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಡ್ತೀನಿ ಅಂತೇಳಿದ್ದಕ್ಕೆ, ಹಿಂಗೆ ಕಂಪ್ಲೇಂಟ್ ಕೊಡಬೇಡ, ಸುಮ್ಮನಳ್ಳಿ ಬ್ರಿಡ್ಜ್ ಹತ್ರ ಬಾ, ನಾನು ನಿಂದೇನಿದೆ ಅಂತ ಕೊಡ್ತೀನಿ ಅಂತ ಕರ್ಕೊಂಡು ಹೋಗ್ತಾನೆ. ಅವ್ನ ಸ್ನೇಹಿತನ ಜೊತೆ ಬಂದು ಕರ್ಕೊಂಡೋಗಿ ಮತ್ತೆ ಅಲ್ಲೂ ಹೊಡೆದು ಮತ್ತೆ ಆ ವಿಡಿಯೋನ ತೋರಿಸಿ ಮತ್ತೆ ನನಗೆ ಮದ್ಯಪಾನ ಕುಡಿಸಿ ಮತ್ತೆ ನನ್ನ ಅತ್ಯಾಚಾರ ಮಾಡಿ ಮತ್ತೆ ಚಿತ್ರ ಹಿಂಸೆ ಎಲ್ಲ ಕೊಟ್ಬಿಟ್ಟು ಮತ್ತೆ ಬೆಳಗ್ಗೆ ನನಗೆ ಬೇಡ, ನೀನು ಏನು ಮಾಡ್ಕೋತೀಯ, ಯಾವ ಸ್ಟೇಷನ್ಗೆ ಹೋಗ್ತೀಯ ಹೋಗು, ಯಾರು ನಾನು ಏನು ಮಾಡೋಕ್ಕಾಗಲ್ಲ ಅಂತ ಭಯಪಡಿಸಿ ನನ್ನ ಕಳಿಸಿರ್ತಾನೆ ಸರ್. ಆವಾಗಿಂದ ಮತ್ತೆ ನಾವು ಇಲ್ಲಿ ಶಿಡ್ಲಘಟ್ಟ ಪೊಲೀಸ್ ಸ್ಟೇಷನ್ಗೆ ಬಂದು ನನಗೆ ನ್ಯಾಯ ಬೇಕು ಅಂತ ಕಂಪ್ಲೇಂಟ್ ಕೊಟ್ಟಿರ್ತೀನಿ ಸರ್.
ಇದು ನಾನು ನಿಮ್ಮ ಚಿಕ್ಕಮ್ಮನ ಫ್ರೆಂಡು, ನಾನು ಚಿಕ್ಕಮ್ಮ ಫ್ರೆಂಡ್ ಆದರೆ ನಿಂಗೂ ಫ್ರೆಂಡ್ ಆಗಬೇಕಲ್ಲ, ಏನು ಇದು ಬೆಂಗಳೂರಲ್ಲಿ ಇದ್ದಿಲ್ಲ ಕಾಮನ್ನೇ ನಂಬರ್ ಕೊಡು ಅಂತೇಳಿ ಅವನೇ ನಂಬರ್ ಇಸ್ಕೊಂಡು ನನಗೆ ಗುಡ್ ಮಾರ್ನಿಂಗ್ ಗುಡ್ ನೈಟ್ ಆ ಥರ ಮೆಸೇಜ್ ಮಾಡಿಕೊಂಡು ಈ ಥರ ಫ್ರೆಂಡ್ಶಿಪ್ ಆಗಿದೆ ಸರ್. ಈ ಚಾಟಿಂಗ್ ವಿಚಾರ ನಿಮ್ಮ ಯಜಮಾನ್ರಿಗೆ ಗೊತ್ತಿಲ್ವಾ? ಮಕ್ಕಳಿಗೆ ನಿಮ್ಮ ಯಜಮಾನಿಗೆ ಈಗ ಗೊತ್ತಿಲ್ಲ ಸರ್, ಗೊತ್ತಾದರೆ ಅವ್ರಿಗೆ ಏನು ಅನ್ಕೋತಾರೆ ಅಂತ ಫ್ರೆಂಡೇ ತಾನೇ ಅಂತ ನಾನು ಮುಂದುವರಿಸ್ಕೊಂಡು ಹೋಗ್ಬೇಕಾದ್ರೆ ಒಂದು ನೈಟು ನಾನು ಹಿಂಗೆ ಕೋರ್ಟಲ್ಲಿ ಕೇಸಿದೆ ಅಂತ ಹೇಳ್ಬಿಟ್ಟು ನ್ಯಾಯಾಲಯಕ್ಕೆ ಹೋಗಿರ್ಬೇಕಾದ್ರೆ ರಾತ್ರಿ 8:30 9 ಗಂಟೆ ಆಯಿತು. ನಮ್ಮ ಚಿಕ್ಕಮ್ಮ ಮನೆಗೆ ಹೋಗೋಕೆ ನನಗೆ ಗೊತ್ತಾಗಿರಲ್ಲ. ಆವಾಗ ಇವನಿಗೆ ಕಾಲ್ ಮಾಡಿ ಕರೆದಾಗ ಆವಾಗ ನಮ್ಮ ಚಿಕ್ಕಮ್ಮ ಮನೆಗೆ ಬಿಡ್ರಿ ಅಂದರೆ ಅವನು ಸುಂಕದಕಟ್ಟೆಯಲ್ಲಿರುವ ಮಹದೇಶ್ವರ ನಗರದಲ್ಲಿರುವ ಅವ್ರ ಮನೆಗೆ ಕರ್ಕೊಂಡೋಗಿ ಜ್ಯೂಸ್ ಕೊಟ್ಟು ಆವಾಗಿಂದ ಈ ಥರ ನನ್ನ ಮೇಲೆ ಪದೇ ಅತ್ಯಾಚಾರ ಮಾಡಿ ನನ್ನ ಕಿರುಕುಳ ಕೊಟ್ಟು ಮಾನಸಿಕವಾಗಿ ದೈಹಿಕವಾಗಿ ಅಲ್ಲೇ ನಡೆಸಿ ನನ್ನ ಹತ್ರ ದುಡ್ಡು ಒಡವೆ ಎಲ್ಲ ಕಿತ್ಕೊಂಡು ಇವಾಗ ನಾನೇ ಅವ್ನು ಬೇಕು ಅಂದ್ಕೊಂಡು ಹೋಗೋ ಥರ ನಾನೇ ತಪ್ಪು ಮಾಡಿರೋ ಥರ ನನ್ನೇ ತಪ್ಪು ತಸ್ಥಳಾಗಿ ಒಂದು ಸಾಯ್ಲು ಬದುಕಲೂಬಾರ್ದು ಅನ್ನೋ ಹಂಗೆ ಮಾಡಿ ನಡು ಬೀದಿಯಲ್ಲಿ ಬಿಟ್ಬಿಟ್ಟಿದ್ದಾನೆ ಸರ್. ನನಗೆ ಇದೆಲ್ಲ ಇದರ ವಿಚಾರದಿಂದ ನನ್ನೊಂದು ಸಾಕಾಗ್ಬಿಟ್ಟಿದೆ. ನನಗೆ ಜೀವನನೂ ಬೇಡ, ಏನು ಬೇಡ, ಸೂಸೈಡ್ ಮಾಡ್ಕೊಂಡು ಸತ್ತೋಗ್ಬೇಡ ಅನ್ನೋಷ್ಟು ಮಟ್ಟಕ್ಕೆ ಮಾಡಿ ಬಿಟ್ಟಿದ್ದಾನೆ ಸರ್ ಅವನು. ಮಾಂಗಲ್ಯ ಚೈನು, ನಕ್ಲೀಸು, 2 ಜೊತೆ ಓಲೆ, 2 ಜೊತೆ ಕಾಲು ಚೈನು, ಮತ್ತು ಮಾಮೂಲಿ ಚೈನ್ ಒಂದು 45 ಗ್ರಾಮ್ದು, ಉಂಗುರ ಒಂದು 15 ಗ್ರಾಮು, ಮತ್ತು ಎಲ್ಲ ಕೊಟ್ಟಿದ್ದೀನಿ ಸರ್. ಒಡವೆ ಹೋದಾಗೆಲ್ಲ ತಗೊಂಡ್ಬಾ ಅಂತೇಳಿನೇ ಅಂತ ಇದ್ದೆ ಸರ್. ಸರ್ ಅವತ್ತಲ್ಲ ಸರ್, 2-3 ಸತಿ ನನ್ನ ವಾಪಸ್ ನಮ್ಮ ಮನೆಗೆ ಬರಬೇಕಾದ್ರೆ ಫೋನ್ ಮಾಡಿ ನೀನು ತೊಗೊಂಡು ಬರಲೇಬೇಕು, ಇವಾಗ ಬರಬೇಕಾದ್ರೆ ಅಂತ ಹೋದಾಗೆಲ್ಲ ತೊಗೊಂಡೋಗಿ ಕೊಟ್ಟಿರೋ ಸರ್. ಮೊನ್ನೆ ಮೆಜೆಸ್ಟಿಕ್ ಹೋದಾಗ ಆವಾಗ ಕತ್ತಲ್ತಿರೋ ಮಂಗಲ ಚರ ಕಿತ್ಕೊಂಡ, ನಂಗೆ ಕಿವಿಯಲ್ಲಿರೋ ಓಲೆ ಕಿತ್ಕೊಂಡ, ಮತ್ತು ನನ್ನ ದುಡ್ಡು ತೊಗೊಂಡೋಗಿದ್ನಲ್ಲ ಸರ್, ಅಷ್ಟನ್ನು ಮೊನ್ನೆ ಸೋಮವಾರ ಕಿತ್ಕೊಂಡು ನನ್ನನ್ನು ಖಾಲಿ ಕೈಯಲ್ಲಿ ಹೊಡೆದು ಬೈದು ಅವ್ರ ಮನೆಗೆ ಕರ್ಕೊಂಡೋಗಿ ಅತ್ಯಾಚಾರ ಮಾಡಿ ವಾಪಸ್ ಕಳಿಸಿರೋದು ಸರ್. ರಮೇಶ್ ಆಂಬುಲೆನ್ಸ್ ಡ್ರೈವರ್ ಆಗಿದ್ದ ಅಂತ ನನಗೆ ಹೇಳಿದ್ದು ಸರ್. ಅವ್ನ ಸ್ವಂತ ಇನೋವಾ ಕಾರಿದೆ, ಮತ್ತು ಆಯಿಲ್ ಬಿಸ್ನೆಸ್ ಮಾಡ್ತಾನೆ. ಇನೋವಾ ಕಾರಲ್ಲಿ ಟ್ರಾವೆಲಿಂಗು ಅಂತ ಮಾಡ್ತಾಯಿದ್ದ ಸರ್. ಮತ್ತು ಅದು ಜ್ಯೂಸಲ್ಲಿ ಮತ್ತು ಬರೋ ಔಷಧಿ ಕೊಟ್ಟಿದ್ದ, ಕುಡ್ದಿದ ತಕ್ಷಣ ನನಗೆ ಪ್ರಜ್ಞೆ ತಪ್ಪಿ ಬಿದ್ದುಬಿಟ್ಟೆ. ಮತ್ತು ನಾನು ಬೆಳಗ್ಗೆ ಎದ್ದು ನೋಡೋಷ್ಟೊತ್ತಿಗೆ ನಾನು ವೀಡಿಯೋ ಮಾಡ್ಕೊಂಡ್ಬಿಟ್ಟು ಅಶ್ಲೀಲ ವೀಡಿಯೋ ಮಾಡ್ಕೊಂಡು ಬಟ್ಟೆ ಏನೂ ಇಲ್ದಿರೋ ವೀಡಿಯೋ ಮಾಡಿಕೊಂಡು ಅದನ್ನು ಬೆಳಗ್ಗೆ ತೋರಿಸ್ಬಿಟ್ಟು ಅವಾಗಿಂದ ನನಗೆ ಬ್ಲ್ಯಾಕ್ ಮೇಲ್ ಮಾಡ್ತಾ ಇರೋದು ಸರ್. ನಾನು ಹೇಳ್ದಂಗೆ ಕೇಳಬೇಕು, ಕೇಳಿಲ್ಲ ಅಂದರೆ ಈ ವಿಡಿಯೋ ನನಗೇನು ಮಾಡ್ತೀನೋ ನನಗೆ ಗೊತ್ತಿಲ್ಲ, ಮತ್ತು ನಿನ್ನ ಗಂಡ ಎಲ್ಲೋಗ್ತಾನೆ ಗೊತ್ತು, ನಿನ್ನ ಮಗ ಯಾವ ಸ್ಕೂಲ್ಗೆ ಹೋಗ್ತಾನೆ ಗೊತ್ತು, ನಿನ್ನ ಮಗನ ಸಾಯಿಸ್ತೀನಿ, ನಿನ್ನ ಗಂಡನ ಸಾಯಿಸ್ತೀನಿ, ನಾನು ಬಿಡಲ್ಲ, ನಿನ್ನ ನೆಮ್ಮದಿಯಾಗಿರೋಕ್ಕೆ ಬಿಡಲ್ಲ, ನಾನು ಹೇಳ್ದಂಗೆ ನೀನು ಕೇಳ್ಕೊಂಡಿದ್ರೆ ನೀನು ಉಳ್ಕೋತೀಯ, ಈ ವಿಡಿಯೋ ನಾನು ವೈರಲ್ ಮಾಡಲ್ಲ ಅಂತಲೇ ಬ್ಲ್ಯಾಕ್ ಮೇಲ್ ಮಾಡ್ಕೊಂಡೇ ಬರ್ತಿದ್ದಾನೆ ಸರ್. 1.5 ವರ್ಷದಿಂದ ಇದು ನಡೀತಾ ಇರೋದು ಸ್ಟೋರಿ. ನನ್ನ ಹೆಸರು ಲಕ್ಷ್ಮಿ ಅಂತ, ಜಂಗಮಕೋಟೆ ಹೋಬಳಿ, ಶಿಡ್ಲಘಟ್ಟ ತಾಲೂಕು, ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ವಾಸವಾಗಿರ್ತೀನಿ. ನಮ್ಮ ಯಜಮಾನ್ರ ಹೆಸರು ಲಕ್ಷ್ಮೀನಾರಾಯಣ ಅಂತ. ನನಗೆ ನಮ್ಮ ಯಜಮಾನ್ರಿಗೆ ಹೇಳಿದ್ದಕ್ಕೆ ಸರಿ ಆಗಿದೆ ಅಂಥೇಳಿ ಸ್ಟೇಷನಲ್ಲಿ ಕಂಪ್ಲೇಂಟ್ ಅವನ ವಿರುದ್ಧ ಕೊಡೋಣ ಅಂಥೇಳಿ ಸ್ಟೇಷನ್ನಲ್ಲಿ ದೂರು ಕೊಡೋದಕ್ಕೆ ಕರ್ಕೊಂಬಂದಿದ್ದಾರೆ ಸರ್. ಇವಾಗ ನಿನ್ಗೇನು ಗೊತ್ತಾ, ನಿನ್ಗೆ ಗೊತ್ತೈತೆ ಅದನ್ನ ಹೇಳು, ನಮ್ಮನ್ನು ಕೇಳಬೇಡ. ನಿನ್ನ ಕರೆಕ್ಟಾಗಿ ಗೊತ್ತಾಯ್ತು, ನೀನೇ ಚೆನ್ನಾಗಿ ಹೇಳ್ತೀಯ. ಅದಕ್ಕೆ ನಾವು ಹೇಳ್ಕೊಡ್ಬೇಕಾ ನಿನಗೆ? ಇದು ಮಾಡ್ತಾನೆ. ಇಲ್ಲ ಬೇಡ, ನಮ್ಮವರೇ ಬೇಡ, ನಮ್ಮೂರ್ಗೆ ಏನು ಮಾಡೋದು ಬೇಡ. ಅಲ್ಲ ಹಂಗಂತಲ್ಲ, ನೀನು ಬೇಗ ಏನು ಮಾಡಿ ಥ್ಯಾಂಕ್ ಯು. ಅಂಬೇಡ್ಕರ್ ಪುಲ್ಕೆ ಬಂದ್ಬಿಟ್ಟು ಎಷ್ಟು ಸಾರಿ ಬಂದಿದ್ದಾನೆ, ಇಷ್ಟು ಸಾರಿ ಬಂದು ಇಷ್ಟು ಸಾರಿ ಅಲ್ಲೇ ಮಾಡಿದ್ದಾನೆ, ಇಷ್ಟು ಸಾರಿ ಕಿತ್ಕೊಂಡು ಹೋಗಿರೋದು. ಆಮೇಲೆ ಕರ್ಕೊಂಡು ಹೋದ್ಮೇಲೆ ಅಲ್ಲಿ ಏನೋ ಜ್ಯೂಸ್ಗಳು ಕೊಡಿಸ್ಬಿಟ್ಟು ಏನೇನು ಮಾಡಿದ್ದಾನೆ ಅದೆಲ್ಲ ಮಾಹಿತಿ ಏನೇನು ಹಾಕಿ ಕೊಟ್ಟ ಅದನ್ನು ಹೇಳ್ಬಿಡು. ನಿನಗೆ ಏನು ಕೊಡ್ತಾ ಇರ್ಬೇಕು, ಒಳಗೆ ಬಂದ್ಯಾ ಎರಡು ಗಂಡನ ಹೆಂಗ್ ಜಗಳ ಮಾಡ್ತೀವಿ. ಆಮೇಲೆ ಯಾವ್ಯಾವ ಹೆಣ್ಮಕ್ಳು ಇಟ್ಕೊಂಡು ಬನ್ನಿ ನಿಧಾನ ಬನ್ನಿಮ್ಮ.